ಹಾಯ್ ಫ್ರೆಂಡ್ಸ್, ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೋಲ್ಕತ್ತಾ ಎಗ್ ಕಾಟಿ ರೋಲನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡುವ. ಮೊದಲಿಗೆ ಒಂದು ಬೌಲಲ್ಲಿ ಇದರ ಸ್ಟಫಿಂಗ್ಗೋಸ್ಕರ ನಾವು ಸ್ವಲ್ಪ ಈರುಳ್ಳಿ, ಅದಾದಮೇಲೆ ಕ್ಯಾಬೇಜ್, ಆಮೇಲೆ ಬೀಟ್ರೂಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್ ಕೂಡ ತೊಗೊಳ್ಬೋದು. ಅದೆಲ್ಲವನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಯೂಶ್ವಲಿ ಮೈದಾ ತೊಗೊಳ್ತಾರೆ, ನಾನು ಹೆಲ್ತಿ ಆಗಿರಲಿ ಅಂತ ಹೇಳಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಗೋಧಿ ಹಿಟ್ಟನ್ನು ನಾವು ರೊಟ್ಟಿ ಮಾಡಲಿಕ್ಕೆ ಯಾವ ಥರ, ಚಪಾತಿ ಮಾಡಲಿಕ್ಕೆ ಯಾವ ಥರ ಕಲಿಸ್ಕೊಳ್ತೀವಲ್ವ ಅದೇ ಥರ ಕಲಿಸ್ಕೊಂಡು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಒಂದು ಕಟ್ಟನ್ನು ಹಾಕ್ಕೊಳ್ಳಿ. ಕಟ್ ಹಾಕ್ಕೊಂಡು ಈ ಥರ ಒಂದು ರೆಡಿ ಮಾಡಿಕೊಂಡು ಅದರ ಮೇಲೆ ನಾವು ಚೆನ್ನಾಗಿ ಲಟ್ಟಿಸ್ಕೊಂಡು ಒಂದು ರೊಟ್ಟಿ ಶೇಪಲ್ಲಿ ಲಟ್ಟಿಸ್ಕೊಂಡು ಅದನ್ನು ಹುರ್ಕೊಳ್ಳುವ. ಮತ್ತು ಫಿಲ್ಲಿಂಗೋಸ್ಕರ ಎಗ್ ರೋಲ್ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ನಾನಿಲ್ಲಿ 2 ಎಗ್ಗನ್ನು ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಫಸ್ಟಿಗೆ ನಾವೇನು ಮಾಡುವ, ನಮ್ಮ ಈ ಚಪಾತಿ ಏನಿದೆ ಅಲ್ವಾ ಅದನ್ನು ನಾವು ಸುಟ್ಕೊಳ್ಳುವ. 2 ಸೈಡ್ ಕೂಡ ಚೆನ್ನಾಗಿ ಸುಟ್ಕೊಂಡು ಅದಾದಮೇಲೆ ಆಮ್ಲೆಟ್ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈ ಥರ ಆಮ್ಲೆಟ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಸುಟ್ಕೊಂಡಿರುವಂತಹ ರೊಟ್ಟಿಯನ್ನು ಇಡುವ. ಸ್ವಲ್ಪ ಹಸಿ ಇರುವಾಗಲೇ ರೊಟ್ಟಿ ಹಾಕ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹಸಿ ಇರುವಾಗಲೇ ಆ ರೊಟ್ಟಿಗೆ ಆಮ್ಲೆಟ್ಟು ಸರಿಯಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಬೆಂದ ಮೇಲೆ ಹಾಕ್ಕೊಂಡ್ರೆ ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಮ್ಲೆಟ್ ಇದೆಯಲ್ವ ಅದು ಹಸಿ ಇರುವಾಗಲೇ ರೊಟ್ಟಿ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು 2 ಸೈಡ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ವಿಡಿಯೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ನೀಟಾಗಿ ನಮ್ಮ ಆಮ್ಲೆಟ್ ಏನಿದೆಯಲ್ಲ ರೊಟ್ಟಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ. ಅದಾದಮೇಲೆ ನಾವು ಟೊಮ್ಯಾಟೊ ಕೆಚಪ್ಪನ್ನು ತಗೊಳ್ಳುವ. ಟೊಮ್ಯಾಟೊ ಕೆಚಪ್ಗೆ ಸ್ವಲ್ಪ ಇಲ್ಲಿ ನಾನೇನು ಮಾಡಿದ್ದೇನೆ, ಆಮ್ಚೂರ್ ಪೌಡರನ್ನು ಮಿಕ್ಸ್ ಮಾಡಿದ್ದೇನೆ. ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆಪ್ಷನಲ್, ಇದು ನೀವು ಬೇಕಾದರೆ ಡೈರೆಕ್ಟ್ಲಿ ಯೂಸ್ ಮಾಡ್ಬೋದು. ಇದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟಲ್ಲೆಲ್ಲ ಈ ಥರ ಚೀಟನ್ನು ಮಾಡ್ತಾರೆ ನಮಗೆ ಟೇಸ್ಟ್ ಕೊಡಲಿಕ್ಕೋಸ್ಕರ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಆ ರೊಟ್ಟಿ ಮತ್ತು ಆಮ್ಲೆಟ್ ಹಾಕ್ಕೊಂಡಿರ್ತೀವಲ್ವ ಅದನ್ನು ತಗೊಂಡು ಅದ್ರ ಮೇಲೆ ಸ್ಟಫಿಂಗ್ ಇತ್ತಲ್ಲ ಆ ಸ್ಟಫಿಂಗನ್ನು ಹಾಕ್ಕೊಳ್ಳಿ. ಈ ಸ್ಟಫಿಂಗ್ಗೆ ನೀವು ಬೇಕಾದರೆ ಸ್ವಲ್ಪ ವಿನೆಗರ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಮ್ಮ ಕೆಚಪ್ಪನ್ನು ಇಟ್ಕೊಂಡಿದ್ದೇನೆ. ನೀವು ಬೇಕಾದರೆ ಮಯೋನೀಸನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ರೋಲ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನು ತಿನ್ಬೋದು. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಇದನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.